ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 65. ಈ ಶ್ಲೋಕದಲ್ಲಿ ಭಗವಂತನ ಅವಾಜ್ಯ ಅನುಗ್ರಹವನ್ನು ಸಾಧಿಸಿದಾಗ ಎಲ್ಲ ಭೌತಿಕ ಕ್ಲೇಶಗಳ ನಾಶವು ಅವನ ಉಂಟಾಗುತ್ತದೆ. ಸಂತೋಷಚಿತ್ತನಾದ ಖಂಡಿತವಾಗಿಯೂ ಬೇಗನೆ ಬುದ್ಧಿಯೂ ಸಾಕಷ್ಟು ಸ್ಥಾಪಿತವಾಗುತ್ತದೆ. ಇದರ ಅನುವಾದ ನೋಡೋಣ. ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುತ್ತದೆ. ಹೀಗೆಂದು ಶ್ರೀ ಕೃಷ್ಣನು ಅರ್ಜುನನಲ್ಲಿ ಹೇಳುತ್ತಾನೆ.